ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಮಾತಾಡ್ತಿರೋ ಟಾಪಿಕ್ಕು ನಿಮ್ಮ ಟೈಮನ್ನ ನೀವು ಕರೆಕ್ಟಾಗಿ ಉಪಯೋಗಿಸ್ತಿದ್ದೀರಾ ಇಲ್ಲ. ಏನಕ್ಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂತ ಅಂದರೆ, ಭಗವಂತ ಎಲ್ಲರಿಗೂ ಕಾಮನ್ ಆಗಿ ಕೊಟ್ಟಿರೋವಂಥ ಗಿಫ್ಟ್ ಏನಂದರೆ 24 ಗಂಟೆ. ಇರ್ರೆಸ್ಪೆಕ್ಟಿವ್ ಆಫ್ ಶ್ರೀಮಂತ ಇರಲಿ, ಬಡವ ಇರಲಿ, ಮಧ್ಯಮನಿರಲಿ, ಯಾರೇ ಇರಲಿ, ಎಲ್ಲರಿಗೂ ಕೊಟ್ಟಿರೋದು 24 ಗಂಟೆ. ಈಗ ನೋಡಿ, ನರೇಂದ್ರ ಮೋದಿನೇ 24 ಗಂಟೆಯಲ್ಲಿ ಅವ್ರು ಹೆಂಗೆ ಅಷ್ಟು ಕೆಲಸಗಳನ್ನು ಮಾಡ್ತಾರೆ. ನಾವು ಎಷ್ಟೋ ಕೆಲಸಗಳನ್ನು ಮಾಡೋಣ ಅಂತ ಅಂದ್ಕೊತೀವಿ, ನಾವು ಮಾಡೋಕ್ಕಾಗೋದಿಲ್ಲ. ಬಟ್ ಅವ್ರು ಹೆಂಗೆ ಮಾಡ್ತಾರೆ? ನಾನು ನಿಮಗೆ ಕೇಳ್ತಿರೋದು ಇಷ್ಟೇ, ನಿಮ್ಮ ಟೈಮನ್ನು ನೀವು ಎಲ್ಲಿ ಸ್ಪೆಂಡ್ ಮಾಡ್ತಿದ್ದೀರ ಫಸ್ಟ್ ನಿಮಗೆ ಅವೇರ್ನೆಸ್ ಬರಬೇಕು. ಸೊ ದಟ್ ನಿಮಗೆ ಗೊತ್ತಾಗತ್ತೆ ನಿಮ್ಮ ಟೈಮನ್ನು ಎಲ್ಲಿ ನಾನು ಬೇಡವಾಗಿರೋ ಕಡೆ ವೇಸ್ಟ್ ಮಾಡ್ತಿದ್ದೀನಿ, ಅದನ್ನು ಎಲ್ಲಿ ಬೇಕಾಗಿರೋ ಕಡೆ ನಾನು ಉಪಯೋಗಿಸ್ಬೋದು ಅಂತ. ಇದಕ್ಕೆ ಒಂದು ಟೆಕ್ನಾಲಜಿ ಸಜೆಷನ್ನೇ ಕೊಡ್ತೀನಿ. ನೀವು ಸೆಟ್ಟಿಂಗ್ಸಲ್ಲಿ ಹೋದರೆ ಡಿಜಿಟಲ್ ಪೇರೆಂಟ್ ಕಂಟ್ರೋಲ್ ಅಂತ ಇದೆ. ಅಲ್ಲಿ ನೀವು ಹೋದರೆ ಡ್ಯಾಶ್ಬೋರ್ಡ್ ಓಪನ್ ಮಾಡಿದರೆ ನಿಮಗೆ ತೋರಿಸುತ್ತೆ ಯಾವ ಆ್ಯಪನ್ನು ಎಷ್ಟೆಷ್ಟು ತಾಸು ನೀವು ಉಪಯೋಗಿಸಿದ್ದೀರಾ ಅಂತ. ಈ ಅವೇರ್ನೆಸ್ಸು ನಿಮಗೆ ಗೊತ್ತಾಗ್ಬಿಡ್ತು ಅಂದರೆ, ನಿನ್ನೆ ಎಷ್ಟು ಯೂಸ್ ಮಾಡಿದ್ದೀರಾ, ಮೊನ್ನೆ ಎಷ್ಟು ಯೂಸ್ ಮಾಡಿದ್ದೀರಾ, ಅದ್ರ ಹಿಂದಿನ ದಿನ ಎಷ್ಟು ಯೂಸ್ ಮಾಡಿದ್ದೀರಾ ಅಂತ ನೀವು ನೋಡಿದರೆ ನಿಮಗೆ ಗೊತ್ತಾಗತ್ತೆ ನಿಮ್ಮ ಅಮೂಲ್ಯವಾದ ಸಮಯನ ನೀವು ಎಷ್ಟು ವೇಸ್ಟ್ ಮಾಡ್ತಿದ್ದೀರಾ ಅಂತ. ಸ್ನೇಹಿತರೆ, ಯಾರು ಅವರ ಸಮಯನ ಅವ್ರ ಅಡ್ವಾಂಟೇಜಿಗೆ, ಸೊ ಅವರು ಬೆಳೆಯೋದಕ್ಕೆ ಉಪಯೋಗಿಸ್ತಾರೆ, ಡೆಫಿನೆಟ್ಲಿ ಅವ್ರು ಬೆಳೆಯೋದು ಜಾಸ್ತಿ ಇರುತ್ತೆ. ಏನಕ್ಕೆ ಅಂತ ಅಂದರೆ, ಭೂಮಿಯಲ್ಲಿ ನಿಮಗೆ ಬೇಕಾಗಿರೋ ಗಿಡಗಳು ಬೆಳಿಬೇಕು ಅಂತ ಅಂದರೆ ನೀವು ಬೇಕಾಗಿರೋ ಬೀಜಗಳನ್ನು ಹಾಕಬೇಕು. ಸೊ ನಿಮಗೆ ಬೇಕಾಗಿರೋ ಬೀಜಗಳನ್ನು ನೀವು ಹಾಕಲಿಲ್ಲ ಅಂತ ಅಂದರೆ ಭೂಮಿಯಲ್ಲಿ ಬೇಡವಾಗಿರೋ ಗಿಡಗಳು ಬೆಳೆಯುತ್ತೆ. ಅದೇ ಥರನೇ ನಮ್ಮ ಮನಸ್ಸು ನಮಗೆ ಬೇಕಾಗಿರೋ ಆಲೋಚನೆಗಳನ್ನು ಕೊಡಬೇಕು, ಬೇಕಾಗಿರೋ ಕಡೆ ಕೆಲಸ ಮಾಡಬೇಕು ಅಂದರೆ ನಾವು ಬೇಕಾಗಿರೋ ವಿಚಾರಗಳನ್ನೇ ನಾವು ಮನಸ್ಸಿಗೆ ಕೊಡಬೇಕು. ಹೋಪ್ ಈ ವಿಡಿಯೋ ನಿಮಗೆ ನಿಮ್ಮ ಟೈಮ್ ಸೆನ್ಸನ್ನು, ಅವೇರ್ನೆಸ್ಸನ್ನು ಕೊಡತ್ತೆ ಅಂತ ನಾನು ಭಾವಿಸ್ತೀನಿ. ಮತ್ತೆ ನಾಳೆ ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.